ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ PWD ಕ್ಲಾಸ್ 4 ಲೈಸೆನ್ಸ್ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡುವಂಥದ್ದು. ಇನ್ನೂ ಯಾರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೆಲ್ ಐಕನ್ ಒತ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗಾದರೂ ಡಿಜಿಟಲ್ ಸಿಗ್ನೇಚರ್ಸ್ ವಿತ್ KPP ಆ್ಯಂಡ್ IREPS ಪೋರ್ಟಲ್ ರಿಜಿಸ್ಟ್ರೇಷನ್ಸ್ ಬೇಕಾದಲ್ಲಿ ಇಲ್ಲಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂಥದ್ದು. ಇವತ್ತಿನ ಮಾಹಿತಿಯನ್ನು ಸ್ಟಾರ್ಟ್ ಮಾಡೋಣ. ಇವಾಗ ಭಾಳಷ್ಟು ಜನ ಕೇಳ್ತಾ ಇದ್ರಿ ಕ್ಲಾಸ್ 4 PWD ಲೈಸೆನ್ಸನ್ನು ಹೇಗೆ ತೊಗೊಳ್ಳೋದು, ಅದ್ರ ಬಗ್ಗೆ ಇನ್ನೊಂದ್ಸಲ ವಿಡಿಯೋ ಮಾಡಿ ಅಂತ ಹೇಳಿರೋ ಕಾರಣಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತುಂಬ ಸರಳವಾಗಿ PWD ಕ್ಲಾಸ್ 4 ಲೈಸೆನ್ಸನ್ನು ತೊಗೊಳ್ಳೋದಂತ ತಿಳಿಸ್ಕೊಡ್ತೀನಿ. PWD ಕ್ಲಾಸ್ 4 ಲೈಸೆನ್ಸನ್ನು ನೀವು ನಿಮ್ಮ ಜಿಲ್ಲೆಯಲ್ಲೇ ತೊಗೊಳ್ಬೇಕಾಗ್ತದೆ. ಇದನ್ನು ನೀವು ತೊಗೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮದು ಕ್ವಾಲಿಫಿಕೇಶನ್ ಯಾವುದೇ ಇದ್ರೂ ಕೂಡ ಇದಕ್ಕೆ ನಡೆಯುತ್ತೆ. ಈಗ BE ಸಿವಿಲ್ ಆಗಿದ್ರೆ ಮಾತ್ರ ನೀವು ಕ್ಲಾಸ್ 3ಗೆ ಅಪ್ಲೈ ಮಾಡಬೇಕಾಗುತ್ತೆ. ಕ್ಲಾಸ್ 4ಗೆ ನೀವು ಯಾವುದೇ ಕ್ವಾಲಿಫಿಕೇಶನ್ ಇದ್ರೂ ಕೂಡ ಕ್ಲಾಸ್ 3 ಲೈಸೆನ್ಸಿಗೆ ನೀವು ಅಪ್ಲೈಯನ್ನು ಮಾಡಬಹುದು. ಫಸ್ಟಿಗೆ ನಿಮ್ಗೆ ಬೇಕಾಗಿರುವಂಥದ್ದು ಆಧಾರ್ ಕಾರ್ಡು, ಪಾನ್ ಕಾರ್ಡು, ಬ್ಯಾಂಕ್ ಸಾಲ್ವೆನ್ಸಿ ಲೆಟರ್ ಕೂಡ ಬೇಕಾಗುತ್ತೆ. ಯಾವುದೇ ಆದರೂ ಕೂಡ ನ್ಯಾಷನಲೈಸ್ಡ್ ಬ್ಯಾಂಕಿಂದ 50,000 ರೂಪಾಯಿಂದು ಸಾಲ್ವೆನ್ಸಿ ಲೆಟರ್ ತೊಗೊಳ್ಬೇಕು. ಇದು ಯಾರಿಗೆ ಅಂತ ಹೇಳಿದ್ರೆ, ಈಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ PWD ಡಿವಿಷನ್ ನಿಮ್ಗೆ ಯಾವ ಜಿಲ್ಲೆ ಬರುತ್ತೋ ಅದು. ಈಗ ನಮ್ದೆಲ್ಲ ಕಾರವಾರ ಡಿವಿಷನ್ ಬರುತ್ತೆ. ಇನ್ನು ಕೆಲವರು ಸಿರ್ಸಿ ಡಿವಿಷನ್ ಕೂಡ ಇರುತ್ತೆ, ಕೆಲವ್ರದ್ದು ಮೈಸೂರು ಡಿವಿಷನ್, ತುಮಕೂರು ಡಿವಿಷನ್, ಬೀದರ್ ಡಿವಿಷನ್, ಕಲಬುರಗಿ ಡಿವಿಷನ್, ಧಾರವಾಡ ಡಿವಿಷನ್. ನೀವು ಈ ಥರ ಜಿಲ್ಲೆ ಹೆಸರು ಹಾಕ್ಬಿಟ್ಟು ತೊಗೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ನಿಮ್ಮ ಹತ್ರ ಯಾರಾದರೂ BE ಸಿವಿಲ್ ಇಂಜಿನಿಯರ್ ಕೆಲಸ ಮಾಡ್ತಿದ್ದೀರಾ ಅಂತ ಅವ್ರದ್ದು ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್, ಅದ್ರ ಜೊತೆಗೆ ಕನ್ಸೆಂಟ್ ಲೆಟರನ್ನು ತೊಗೊಳ್ಬೇಕು. ಈ ಕನ್ಸೆಂಟ್ ಲೆಟರಲ್ಲಿ ಅವರು ಯಾರು BE ಸಿವಿಲ್ ಇಂಜಿನಿಯರ್ ಗ್ರ್ಯಾಜುಯೇಷನ್ ಹೋಲ್ಡ್ ಆಗಿರ್ತಾರಲ್ಲ ಅವರು ನಿಮ್ಮ ಹತ್ರನೇ ವರ್ಕ್ ಮಾಡ್ತಿದ್ದಾರೆ, ಸೈಟ್ ಸೂಪರ್ವಿಷನ್ ಮಾಡ್ತಿದ್ದಾರೆ ಅಂತ ಒಂದು ರಿಕ್ವೆಸ್ಟ್ ಲೆಟರ್ನ ಬರ್ಕೊಳ್ಬೇಕು. ಅದಕ್ಕೆ ಕನ್ಸೆಂಟ್ ಲೆಟರ್ ಅಂತಾರೆ. ಅದ್ರದ್ದು ಫಾರ್ಮೇಟ್ ಬೇಕು ಅಂತ ನನ್ನ ನಂಬರಿಗೆ ಮೆಸೇಜ್ ಹಾಕಿ ಹೈ ಅಂತ ನಾನು ನಿಮಗೆ ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ. ಕನ್ಸೆಂಟ್ ಲೆಟರ್ ತೊಗೊಂಡ ಮೇಲ್ಗಡೆ ಅವ್ರದ್ದು ಗ್ರಾಜುಯೇಷನ್ ಸರ್ಟಿಫಿಕೇಟ್ ಅಟೆಸ್ಟೆಡ್ ಕಾಪಿಯನ್ನು ನೀವು ತೊಗೊಳ್ಬೇಕು. ಮತ್ತೆ ಗೌರ್ಮೆಂಟ್ ಇಂಜಿನಿಯರ್ ಹತ್ರ ಕೇಳಲಿಕ್ಕೆ ಹೋಗ್ಬೇಡಿ. ಅಂದ್ರೆ BE ಸಿವಿಲ್ ಗ್ರಾಜುಯೇಷನ್ ಆಗಿರ್ಬೇಕು, ಅವ್ರು ಗೌರ್ಮೆಂಟ್ ಅಧಿಕಾರಿ ಆಗಿರಬಾರ್ದು. ಅದಾದ್ಮೇಲೆ ಒಂದು 100 ರೂಪೀಸ್ ಒಂದು ಅಫಿಡವಿಟ್ ಕೊಡಬೇಕಾಗ್ತದೆ. ಕ್ಲಾಸ್ 1 ಕಾಂಟ್ರಾಕ್ಟ್ ಹತ್ರ 1,00,000 ಅಥವಾ 50,000 ರೂಪಾಯಿದು ಸಬ್ ಕಾಂಟ್ರಾಕ್ಟ್ ಮಾಡಿರಬೇಕು. ಆ ಥರ ಮಾಡ್ಕೊಂಡಿರೋದ್ರ ಬಗ್ಗೆ ಅವ್ರ ಲೆಟರ್ ಹೆಡ್ಡಲ್ಲಿ ನೀವು ಬರ್ಸ್ಕೊಳ್ಬೇಕು. ಅದಕ್ಕೆ ಅವ್ರು ಸಿಗ್ನೇಚರ್ ಮಾಡಬೇಕು. ಅದಾದಮೇಲೆ GST ರಿಜಿಸ್ಟ್ರೇಷನ್ ಅನ್ನು ಕಡ್ಡಾಯವಾಗಿ ಹೊಂದಿರಬೇಕು. ಇವೆಲ್ಲ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ನೀವು ನಿಮ್ಮ PWD ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸ್ಗೆ ಭೇಟಿಯಾಗಿ ಸಬ್ಮಿಟ್ ಮಾಡಿದ್ರೆ ಅವರು ಚಲನ್ ಕೊಡ್ತಾರೆ. ಚಲನ್ ಜೊತೆಗೆ ನೀವು ಕೊಟ್ಟಿರುವಂಥ ಬ್ಯಾಂಕ್ ಸಾಲ್ವೆನ್ಸಿಗೆ ಕನ್ಫರ್ಮೇಷನ್ ಲೆಟರನ್ನು ಕೂಡ ಕೊಡ್ತಾರೆ. ಆ ಕನ್ಫರ್ಮೇಷನ್ ಲೆಟರ್ನ ನೀವು ಯಾವ ಬ್ಯಾಂಕಿಂದ ತಗೊಂಡು ಹೋಗಿರ್ತೀರಲ್ಲ ಆ ಬ್ಯಾಂಕ್ ಮ್ಯಾನೇಜರ್ಗೆ ಕೊಡಬೇಕಾಗ್ತದೆ. ಅಥವಾ ನೀವು ನಿಮ್ಮ ಡಿವಿಷನ್ ಆಫೀಸಿಂದ ಆ ಬ್ಯಾಂಕ್ ಇಮೇಲ್ ಅಡ್ರೆಸ್ಸಿಗೆ ಮೇಲ್ ಹಾಕ್ಬೋದು ಫಾರ್ ಕನ್ಫರ್ಮೇಷನ್ಗೆ. ಲೆಟರ್ ತಂದರೆ ನೀವು ಬ್ಯಾಂಕ್ ಕಡೆಯಿಂದ ಒಂದು ಲೆಟರ್ ಟೈಪ್ ಮಾಡಿ ಮೇಲ್ ಹಾಕ್ಸ್ಬೇಕಾಗ್ತದೆ. ಡಿವಿಷನ್ ಆಫೀಸಿಂದ ಏನಾದರೂ ಮೇಲ್ ಹಾಕಿದರೆ ನೀವು ಮ್ಯಾನೇಜರಿಗೆ ಹೇಳಿಬಿಟ್ಟು ಅದನ್ನು ಮೇಲ್ ಕನ್ಫರ್ಮೇಷನನ್ನು ಕೊಡಬೇಕಾಗ್ತದೆ. ಆಮೇಲೆ ಚಲನ್ ಕೊಟ್ಟಿರ್ತಾರಲ್ಲ, ಚಲನನ್ನು ಡಿವಿಷನ್ ಆಫೀಸ್ ನಿಯರೆಸ್ಟ್ ಯಾವುದಾದ್ರೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ರಾಂಚ್ ಇದ್ದರೆ ಆ ಬ್ರಾಂಚಿಗೆ ಹೋಗ್ಬಿಟ್ಟು ತುಂಬಬೇಕಾಗ್ತದೆ. ಅದನ್ನು ಡಿವಿಷನಲ್ಲಿರುವಂಥ ಅಧಿಕಾರಿಗಳು ನಿಮ್ಗೆ ಹೇಳ್ತಾರೆ ಎಲ್ಲಿ ತುಂಬಬೇಕು ಅಂತ. ಆ ಚಲನನ್ನು ಅಲ್ಲಿ ತುಂಬಿಟ್ಟು ಬಂದುಬಿಟ್ರೆ ನಿಮ್ಮ ಕೆಲಸ ಮುಗೀತು. ಇದಾಗಿ 1 ವೀಕ್ ಅಥವಾ 2 ವೀಕ್ಸ್ ಒಳಗಡೆ ನಿಮಗೆ ಲೈಸೆನ್ಸ್ ಸಿಗ್ತದೆ. ನೀವು ಕ್ಲಾಸ್ 4 ಲೈಸೆನ್ಸನ್ನು ತಗೊಂಡ ಮೇಲ್ಗಡೆ ನೀವು ಆನ್ಲೈನ್ ಟೆಂಡರ್ಗೆ ಹಾಕ್ಬೋದು. ಕ್ಲಾಸ್ 4 ಲೈಸೆನ್ಸಿಗೆ ನಾನು ಹೇಳಿರುವಂಥ ಇದಿಷ್ಟು ಡಾಕ್ಯುಮೆಂಟ್ಸು ಕಡ್ಡಾಯವಾಗಿ ಬೇಕೇ ಆಗ್ತದೆ. ಇದಿಷ್ಟು ಡಾಕ್ಯುಮೆಂಟ್ಸ್ ಕೊಟ್ಟರತು ಯಾವುದೇ ರೀತಿಯಂಥ ಪ್ರೊಸೆಸ್ ಆಗೋದಿಲ್ಲ. ಈಗ ಆಲ್ರೆಡಿ ನಾನು ಕ್ಲಾಸ್ 4 ಲೈಸೆನ್ಸ್ ಬಗ್ಗೆ ತುಂಬಾನೇ ವಿಡಿಯೋಸ್ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ನ್ಯೂ ಕಮರ್ಸಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ ಡಾಕ್ಯುಮೆಂಟೇಷನ್ಸ್ ಹೇಳಿ ಅಂತ. ಅದೇ ಕಾರಣಕ್ಕೆ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಕ್ಲಾಸ್ 4 ಲೈಸೆನ್ಸಿಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸು ಮತ್ತೆ ಯಾವ ರೀತಿ ಸಬ್ಮಿಟ್ ಮಾಡೋದು, ಚಲನ್ ತುಂಬೋದು ಹೇಗೆ, ಬ್ಯಾಂಕ್ ಕನ್ಫರ್ಮೇಷನ್ ಮಾಡೋದು ಹೇಗೆ, ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.